ಎಲ್ಲರಿಗೂ ಹಾಯ್. ಗುರುವಾರದ ಪುಟ್ಟ ವ್ಲಾಗಿಗೆ ಸ್ವಾಗತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಗುರುವಾರದ ಪೂಜೆ ಹೇಗಾಯಿತು, ನೀವೆಲ್ಲ ಹೇಗೆ ಮಾಡಿದ್ರಿ, ಯಾರ್ಯಾರೆಲ್ಲ ಗುರುವಾರ ಮಾಡ್ತೀರಾ, ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ವಿಡಿಯೋ ಚೆನ್ನಾಗಿ ಹೋಗಿದೆ, ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಮನೇಲಿ ಈ ಥರ ದೀಪ ಉರಿಯೋದು, ಹೂವಿಂದ ಅಲಂಕಾರ ಮಾಡಿರೋ ದೇವ್ರನ್ನ ನೋಡೋದಕ್ಕೆ ಅದೆಷ್ಟು ಚೆಂದ ಅಂತೀರಾ. ನಿಜವಾಗ್ಲೂ ಮನಸ್ಸಿಗೆ ತುಂಬ ನೆಮ್ಮದಿ ಇರುತ್ತೆ. ಆ ದೇವ್ರ ಸಾಂಗ್ ಬರೋದಾಗಲಿ ಎಲ್ಲ ನೆಮ್ಮದಿ ಕೊಡುತ್ತೆ ನಮಗೆ. ಮನಸ್ಸಲ್ಲಿ ನಮಗೆ ಕೆಟ್ಟದ್ದು ಬಯಸೋರ್ಗೂ ಒಳ್ಳೇದು ಮಾಡಪ್ಪ ಅನಿಸ್ಬಿಡುತ್ತೆ. ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀನಿ. ನನಗೇನೋ ಒಂಥರ ಖುಷಿ ಫ್ರೆಂಡ್ಸ್. ನನಗೆ ಮನೇಲಿ ಪೂಜೆ ಮಾಡಿಬಿಟ್ಟೆ ಅಂದರೆ ನಿಜವಾಗ್ಲೂ ನನಗಾಗೋ ಖುಷಿ ಅಷ್ಟಿಷ್ಟಲ್ಲ, ಅಷ್ಟು ಖುಷಿ ಆಗ್ತಾಯಿರುತ್ತೆ. ಏನೋ ಒಂಥರ ನೆಮ್ಮದಿ ನನಗೆ. ನಾವು ಗುರುವಾರ ಏನಕ್ಕೆ ಮಾಡ್ತೀವಿ ಅಂತ ಅಂದರೆ ಫ್ರೆಂಡ್ಸ್, ನಮ್ಮ ಮನೆಯವರು ಶಿರಡಿಗೆ ಹೋಗಿದ್ರು. ಅಂದರೆ ಡ್ರೈವರ್ ಕೆಲಸ ಮಾಡ್ತಾಯಿದ್ರು. ಆವಾಗ ಡ್ರೈವರ್ ಕೆಲಸ ಮಾಡುವಾಗ ಶಿರಡಿಗೆ ಹೋಗಿ ಒಂದು ಫೋಟೋ ತಗೊಂಬಂದ್ಬಿಟ್ಟಿದ್ರು. ನಾನು ಬೈದಿದ್ದೆ, ನಾವು ಚಿಕನ್ ಮಟನ್ ಎಲ್ಲ ಮಾಡ್ತೀವಲ್ಲಪ್ಪ, ನೀನು ಏನಕ್ಕೆ ಸಾಯಿಬಾಬನ ಫೋಟೋ ತಗೊಂಬಂದಿದ್ಯಾ, ಏನಾರ ಅಪ್ಪಿತಪ್ಪಿ ಕೆಟ್ಟದಾದ್ರೆ ಏನು ಗತಿ ಅನ್ನೋದಕ್ಕೆ ನಮ್ಮ ಮನೆಯವ್ರು ಹಂಗೆಲ್ಲ ಏನೂ ಆಗೋಲ್ಲ ಅಂದ್ಬಿಟ್ಟು ಆವತ್ತಿಂದ ಬೆಂಗಳೂರಲ್ಲಿ ಬಾಡಿಗೆ ಮನೇಲಿ ಇದ್ವಲ್ಲ ಫ್ರೆಂಡ್ಸ್, ಆವಾಗಿಂದ ಪೂಜೆ ಮಾಡಿವ ನಾವು. ಇಲ್ಲಿಗೆ ಬಂದಮೇಲೆ, ಊರಿಗೆ ಸ್ವಂತ ಮನೆಗೆ ಬಂದಮೇಲೆ ನಾವು ಹಳೆ ಫೋಟೋ ಯಾವುವು ನಾವು ಒಳಗಡೆ ಇಟ್ಟಿಲ್ಲ, ಅವೆಲ್ಲ ಶೆಡ್ಡಲ್ಲಿ ಇಟ್ಟಿದ್ದು. ಇವಾಗ ಶೆಡ್ಡಲ್ಲೂ ಇಲ್ಲ, ಅದು ಸ್ವಲ್ಪ ಹಿಂದ್ಗಡೆ ಎಲ್ಲ ಗೆದ್ಲು ತಿಂದ್ಬಿಟ್ಟು ಎಲ್ಲ ಹಾಳಾಗ್ಬಿಟ್ಟೈತೆ. ಆದರೆ ಈಗ ತಿರ್ಗಾ ನಾವು ತರಬೇಕೋ ಬೇಡವಾ ಅಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಆದರೆ ಗುರುವಾರ ನಾವು ಅದರ ಸಾಯಿಬಾಬನ ಹೆಸರು ಹೇಳಿ ನಾವು ಪೂಜೆ ಮಾಡ್ತೀವಿ. ನಮ್ಮ ಮನೆಯವರು ಕೈ ಮೇಲೂ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ ಮತ್ತು ಗಾಡಿ ಮೇಲೂ ಸ್ಟಿಕ್ಕರ್ ಹಾಕ್ಸ್ಕೊಂಡಿದ್ದಾರೆ. ಅಷ್ಟು ಭಕ್ತಿ ಸಾಯಿಬಾಬಾ ಅಂದರೆ ನಮ್ಮ ಯಜಮಾನ್ರಿಗೆ. ನನಗೂ ಭಕ್ತಿನೇ, ಆದರೆ ನನಗಿನ್ನ ಒಂದು ಸ್ವಲ್ಪ ಜಾಸ್ತಿ ನಮ್ಮ ಮನೆಯವರಿಗೆ ಭಕ್ತಿ. ನಿಜವಾಗ್ಲೂ ಫ್ರೆಂಡ್ಸ್, ಸಾಯಿಬಾಬಾ ನಮ್ಮದವರು ಯಾವತ್ತೂ ಕೆಡಲ್ಲ ಅಂತ ಅಂದ್ಕೊತೀನಿ. ನಮ್ಗೆ ಎಷ್ಟೋ ಸಲ ಕಾಪಾಡಿದ್ದಾನೆ. ನಮ್ಮ ಮನೆಯವ್ರನ್ನ ಕಾಪಾಡಿರೋದೇ ಸಾಯಿಬಾಬಾ ಅಂತಲೇ ಹೇಳ್ತೀನಿ. ಯಾಕಂತ ಅಂದರೆ ಎಷ್ಟೋ ಸರಿ ಸತ್ತು ಬದುಕಿದ್ದಾರೆ ನಮ್ಮ ಯಜಮಾನ್ರು. ಅದನ್ನು ಹೇಳ್ತಾ ಹೋದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಯಾವಾಗಾರ ಒಂದು ವ್ಲಾಗ್ ಮಾಡ್ತೀನಿ ಆ ವಿಷಯವಾಗಿ ಅಂತ ಹೇಳ್ತಾ. ನೋಡಿ, ಇಷ್ಟೆಲ್ಲ ಕ್ಲೀನ್ ಮಾಡಿ ಎಷ್ಟು ಪ್ರಶಾಂತವಾಗೈತೆ ಅಂತ ಮನೆ. ನಿಜವಾಗ್ಲೂ ಫ್ರೆಂಡ್ಸ್, ನನಗೆ ಪೂಜೆ ಮಾಡಿ ಈ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನನಗೆ ತುಂಬ ಖುಷಿ ಆಯಿತು. ನಮ್ಮ ದೇವ್ರ ಮನೆ ನೋಡೋದಕ್ಕೂ ಖುಷಿಯಾಗುತ್ತೆ. ಎಲ್ಲರೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನು ಮುಂದೆ ವಾಯ್ಸು ಡೈರೆಕ್ಟಾಗಿ ಕೊಡ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಸಾಯಿಬಾಬನ ಪೂಜೆ ಮಾಡ್ತೀವಿ. ಇವತ್ತು ಪೂಜೆ ಲೇಟಾಗಿ ಆಯಿತು. ನಮ್ಮ ಮನೆಯವರು ಆಡ್ಕೊತಾಯಿದ್ರು, ಇವಾಗ ಪೂಜೆ ಮಾಡ್ತೀನಿ ಅಂತ ಅಂದರೆ ನೀನು ಸಂಜೆ ಆಗುತ್ತೆ ಪೂಜೆ ಮಾಡೋ ಅಷ್ಟರಲ್ಲಿ ಅಂತ. ಅವ್ರ ಆಟಕ್ಕಾದರೂ ಬೇಗ ಮಾಡಬೇಕು ಅಂತ ನೋಡಿ ಮಾಡಿದ್ದೀನಿ ಇವತ್ತು. ನನಗೆ ಎಲ್ಲ ನೀಟಾಗಿ ಮಾಡಿಬಿಟ್ರೆ ಚಂದ. ಒಂದು ಕೆಲಸ ಮುಗಿಸ್ಬಿಟ್ಟು ನಾನು ಪೂಜೆ ಮಾಡಿದೆ ಅಂದರೆ ನನಗಿಷ್ಟ ಆಗೋಲ್ಲ. ಅದಕ್ಕೋಸ್ಕರ ಲೇಟಾದರೂ ಪರವಾಗಿಲ್ಲ ಅಂದ್ಬಿಟ್ಟು ನೀಟಾಗೆಲ್ಲ ಮಾಡ್ಕೋತೀನಿ ನಾನು. ಯಾರಿಗೇ ಆಗಲಿ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಪೂಜೆ ಮಾಡೋಕ್ಕೆ ಯಾವ ಲೇಡೀಸ್ಗೂ ಇಷ್ಟ ಆಗೋಲ್ಲ. ಅದು ನಮ್ಮ ಮನೆಗೆ ಎಲ್ಲರ ಮನೆ ಗಂಡಸ್ರಿಗೂ ಗೊತ್ತಾಗಲ್ಲ. ಕೆಲವರು ಅರ್ಥ ಮಾಡ್ಕೊತಾರೆ, ನಮ್ಮ ಮನೆಗಳಲ್ಲಿ ಅರ್ಥ ಮಾಡ್ಕೊಳಲ್ಲ. ಲೇಟಾಗಿ ಮಾಡ್ತೀಯಾ ಅಂತ ಹೇಳ್ತಾ ಇರ್ತಾರೆ. ಹಸುಗಳಿಗೆ ನೀರು ಬಿಡಬೇಕು. ಒಣಗಲ್ಲ ಅಲ್ವಾ ಫ್ರೆಂಡ್ಸ್, ಇವಾಗ ಹಾಕೋದು ಜಾಸ್ತಿ ಬಾಯಾರಿಸ್ಕೊತವೆ. ಎಷ್ಟು ನೀರು ಬಿಟ್ರೂ ಸಾಲಲ್ಲ ಅವಕ್ಕೆ. ಇಲ್ಲೇ ನೀರು ಬಿಡೋದು. ಒಬ್ಳಿದ್ದಾಳೆ, ನೀರು ಹಿಂಗೆ ಏನಿದೆ ಪೈಪಲ್ಲಿ ಕಚ್ಕೊಂಡು ಕುಡಿತಾ ಇರ್ತಾಳೆ. ತೋರಿಸ್ತೀನಿ ಅಲ್ಲವಳು, ಬಿಡಬೇಕು. ಸಣ್ಣ ಬಿಟ್ಬಿಟ್ಟು ಅದು ತಿನ್ಕೊತಾ ಇರ್ತದೆ. ಅಷ್ಟೊತ್ತಿಗೆ ಒಂದೊಂದೇ ಬಿಟ್ಟು ತಿನ್ಕೊತೇವೆ. ನೋಡಿ, ನಮ್ಮದು ನುಗ್ಗೆ ಮರ ಎಷ್ಟು ಹೋಗ್ಬಿಟ್ಟೈತೆ, ಜಾಸ್ತಿ ಹೋಗ್ಬಿಟ್ಟೈತೆ. ನುಗ್ಗೆಕಾಯಿ ಹೆಂಗೆ ಬಿಡ್ತೈತೆ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ, ನಾನು ಮಾತಾಡೋವಾಗಲೇ ಇದಕ್ಕೆ ಎಷ್ಟು ಕೋಪ ಅಂತೀರ ಈ ಹುಂಜಕ್ಕೆ. ನಾನು ಏನಾರ ಮಾತಾಡೋವಾಗ ಏನಾರ ಮಾಡೋವಾಗನೇ ಅದು ಬಡ್ಕೊಳ್ಳೋದು. ಎಲ್ಲೋದು ಅಲ್ಲವೇ ನೋಡಿ, ನೀರು ಕುಡಿತಾವೆ. ಇನ್ನೂ ಎಲ್ಲೆಲ್ಲ ಹೋಗವೆ. ಆಚೆ ಕಡೆ ಬಿಟ್ಟುಬಿಟ್ರೆ ಹೊಂಟ್ಬಿಡ್ತವೆ. ನಮ್ಗೆ ಅದ್ರದ್ದೇನು ಟೆನ್ಷನ್ ಇಲ್ಲ ಕೋಳಿದು.
ನಾಟಿ ಕೋಳಿ ಸಾಕಿದ್ದೀವಿ, ಮೇವು ಹಾಕ್ಬೇಕಪ್ಪ, ನೀರು ಕುಡಿಸ್ಬೇಕಪ್ಪ. ಅದೇನಿದು, ಓಹೋ ಇಲ್ಲಿ ನೋಡಿ ಕತೆ ಹೆಂಗವಿ. ಇವಾಗೆಲ್ಲ ಒಂದೊಂದೇ ಬಿಚ್ಚಿ ಬಿಡಬೇಕು ಫ್ರೆಂಡ್ಸ್, ನೀರು ಕುಡಿತವೆ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹುಲ್ಲು ಹಾಕ್ಬಿಟ್ಟು ಆಮೇಲೆ ಬಿಡೋಣ. ಏನು ಗೊತ್ತಾಗ್ತಾ ಇಲ್ವೇ ಇವಳು ನೋಡಿ ನೋಡೋ ಸುಬ್ಬಕ್ಕ ಬಜ್ಜಾರಿ ಅಂದರೆ ಬಜ್ಜಾರಿ ನೋಡಿ ಹಂಗೇನೆ ಕುಯ್ಯಿ ಹಿಡ್ಕೊಂಡೈತೆ. ಬಿಡಿ ಬಿಡಿ, ದೊಡ್ಡಳಾಗ್ಬಿಟ್ಲು ಫ್ರೆಂಡ್ಸ್, ಇವರು ದೊಡ್ಡಳಾಗ್ಬಿಟ್ಲು. ಒಣಲ್ ತಿಂದು ಬೇಜಾರಾಗ್ಬಿಟ್ಟದೆ ಫ್ರೆಂಡ್ಸ್. ಇವಕ್ಕೆ ಯಾವಾಗ ಜೋಳ ಬತ್ತು ಹೋಗುತ್ತಿಲ್ಲ ಪಾಪ. ಸೇವೆ ಮಾಡಿಸ್ಕೊಳ್ಳೋದು, ಸೇವೆ ನನ್ನ ಕೈಯ ತರ್ಚೋತದ. ನೀನು ಯಾರಿಗೂ ರಪ್ಪಿರುತ್ತದೆ, ಸುಮ್ಮನಿರು. ನಾನು ಹಿಂಗೆ ಮಾಡ್ತೀನಿ, ಸುಮ್ಮನಿರೇ ಅಪ್ಪ. ನೋಡಿ ಇಟ್ಟಿಸ್ಕೊಂತಾರೆ ಅವಳು. ನೋಡಿ ಮೆಲ್ಕಾಗ್ತಾಳೆ ಕರಿಲಕ್ಷ್ಮಿ ಅವಳು. ಪಾಪ ಒಣಲ ಇರೋದಕ್ಕೆ ನಮ್ಮ ಮಕ್ಕಳು ತಿಂತವೆ ಹೊಟ್ಟೆ ತುಂಬ, ಆದರೆ ಹಾಕೋ ಸ್ವಲ್ಪ ಬೇಜಾರು. ಬಿಸಿಲಿಗೆ ನಮ್ಮದು ಅದು ಗೋಬರ್ ಗ್ಯಾಸ್ ಊದ್ಕೊಂಬಿಟ್ಟೈತೆ, ತೋರಿಸ್ಕೊಂಡ್ಬಂದಿದ್ರು ಹೆಂಗೆ ಊದ್ಕೊಂಡೈತೆ ಅಂತ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಅದೇ ಗೋಬರ್ ಗ್ಯಾಸ್. ಅಂದರೆ ಇನ್ನೂ ಒಂದು ಸ್ವಲ್ಪ ದೊಡ್ಡದಾಕ್ಸ್ಬೇಕಾಯ್ತು ಫ್ರೆಂಡ್ಸ್. ನಾವು ಚಿಕ್ಕದಾಕ್ಸ್ಬಿಟ್ಟು ಅದಕ್ಕೆ ಅದು ಜಾಸ್ತಿ ಅಡುಗೆ ಮಾಡಿದ್ರೆ ತಡೆಯಲ್ಲ, ಆಗೋಗ್ಬಿಡುತ್ತೆ ಬೇಗ. ಇನ್ನೊಂದು ಸ್ವಲ್ಪ ದೊಡ್ಡದಾಕ್ಸ್ಬೇಕಾಯ್ತು ಅಂದ್ಕೋತೀನಿ. ಸಗಣಿ ಹಾಕಿಟ್ಟಿದ್ದಾರೆ, ನೀರು ಬಿಟ್ಟಿಲ್ಲ, ಕಳಿಸ್ಬೇಕು ಅದನ್ನು. ಮಧ್ಯಾಹ್ನಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡ್ಬೇಕಲ್ವ, ಆಮೇಲೆ ಬಿಡೋಣ ಅಂತ ಸುಮ್ಮನಾಗಿರ್ತಾರೆ ನಮ್ಮ ಮನೆಯವರು. ಅವ್ಳು ನೀರು ಕುಡಿಯೋದು ತೋರಿಸ್ತೀನಿ ಬನ್ನಿ. ಹೋದ್ಲು ನೀರು ಕುಡಿಯೋಕ್ಕೆ ಹೋಗ್ತಾವಳೆ ನೋಡಿ, ಹೋಗೋಳು ತೋರಿಸ್ತೀನಿ ನೋಡಿ. ಆ ಥರ ಕುಡಿತಾಳೆ ಅಂದರೆ ನೋಡಿ ಹೆಂಗೆ ಕುಡಿತಾವಳೆ. ಹಿಂಗೇನೆ ನೀರು ಕುಡಿಯೋದು ಬಿಟ್ಬಿಟ್ಟು ನಾನು ಮಾತಾಡ್ತಿತ್ತು. ನೀರು ಕುಡಿತಾಳೆ ನೋಡಿ. ಆಹಾ ಡೈಲಿ ಹಿಂಗೆ ನೆಲ್ಲಿ ಬರೋ ನೀರೇ ಕುಡಿಯೋದು. ನಾನು ಬರೋ ಸಲ ಎಲ್ಲ ಕುಡಿದ್ಬಿಟ್ಟೋಳೆ ಅನ್ಸುತ್ತೆ. ಆಫ್ ಮಾಡ್ತೀನಿ ತುಂಬೋದು. ಇವಾಗ ಒಣಲಿರೋದಕ್ಕೆ ಒಂದು ಸ್ವಲ್ಪ ಫ್ರೀಡಮ್ ನಮಗೆ. ಜೋಳ ಕುಯ್ಬೇಕು ಅಂದರೆ ಡೈಲಿ ಹೊಡೋಗ್ಬೇಕಾಯ್ತು. ಬರನೇನು ಬಿಚ್ಚಿರಿ ಇಷ್ಟೊತ್ತಕ ವಾರ ಮಾಡಿ ಎಲ್ಲ ಮಾಡಿದ್ದಾಯಿತು ಫ್ರೆಂಡ್ಸ್. ಇವಾಗ ಶೆಡ್ ತೊಳಿಬೇಕು ನೋಡಿ, ಇದೆಲ್ಲ ಕಸಗಳು ಗುಡಿಸ್ಬೇಕು. ಅಂದರೆ ಒಣಲ್ಲಿ ಹಾಕಿದ್ರೆ ಹಿಂಗೆ ಫ್ರೆಂಡ್ಸ್, ಏನು ಗೊತ್ತಾ, ಗಲೀಜು ಆಗ್ತಾನೇ ಇರುತ್ತೆ, ಗುಡಿಸ್ತಾನೇ ಇರಬೇಕು. ಜೋಳ ಕಟ್ ಮಾಡಿದ್ರೆ ಹಂಗಲ್ಲ, ಹಿಂಗೆ ಜೋಳ ಅಲ್ಲಲ್ಲೇ ಒಂದೊಂದು ಟಬ್ಬ ಹಾಕ್ಬಿಡ್ತೀವಲ್ಲ, ನೀಟಾಗೆಲ್ಲ ತಿನ್ಕೊತಾ ಇರ್ತವೆ. ಈ ಒಣಲ್ಲಿ ಹಾಕ್ಬಿಟ್ರೆ ಹಿಂಗೆ ನೋಡಿ. ಇವಾಗ ನೀರು ಕುಡ್ದು ಬಂದವಳಲ್ಲ, ಈಗ ಎಲ್ಲೆಲ್ಲ ಯಾರು ಇಷ್ಟಿಷ್ಟು ಬಿಟ್ಟವ್ರೆ ಎಲ್ಲ ಹುಡ್ಕೊಂಡು ಕೋಳಿಗಳು. ನಾನು ಎಲ್ಲಿ ಹೋದ್ರೂ ಅಲ್ಲೇ ಬರ್ತವೆ ಫ್ರೆಂಡ್ಸ್, ಏನು ಮಾಡೋದು. ಅಲ್ಲಿ ಅಗ್ರದ ನೋಡಿ, ಅಲ್ಲಿ ಅಗ್ರ. ಈಗಿನ 5 ಗಂಟೆವರೆಗೂ ನಮಗೆ ಶೆಡ್ ಕೆಲಸ ಫ್ರೆಂಡ್ಸ್. ನೋಡಿ ಹೆಂಗೆ ಮಾತಾಡೋದು, ಹೆಂಗೆ ಕೊಡ್ತಾನೆ ಅಂತ. ಅವ್ರು ಕುಡಿತಾನೆ ಹೊಡೆಯೋದು ಬಿಡೋಣ ಅಂದರೆ. ಇದಂದರೆ ಒಂದಕ್ಕೊಂದು ಜಗಳ ಆಡ್ತಾರೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಆದರೆ ಓದ್ತಾ ಇಲ್ಲ ಬಿಡು. ನೋಡಿ ಬಿಟ್ಟಿದ್ದೀನಿ. ಹೋಗಿ ನೀರು ಕುಡಿ ಹೋಗು. ಲಕ್ಷ್ಮಿ, ಕರಿಲಕ್ಷ್ಮಿ, ಹೋಗಿ ನೀರು ಕುಡಿ. ಹಾಯ್ ನಡಿ, ನೀರು ಕುಡಿ ಹೋಗು.
ಇಲ್ಲ ಹೋಗಿ ನೀರು ಕುಡಿ. ಕಲ್ಮಶ ಪ್ರೀತಿ ಫ್ರೆಂಡ್ಸ್ ಇವೆಲ್ಲ ಬಂಗಾರಿಗಳು. ಇವಳು ತಂದಾಗ ಹೆಂಗಿದ್ಲು ಅಂದರೆ ರೌಡಿ ಬೇಬಿ ಇದ್ಲು. ಇವಾಗ ಇವಳು ಸೈಲೆಂಟ್ ಆಗ್ತಾಳೆ ಫ್ರೆಂಡ್ಸ್. ಹೋಗಿ ನೀರು ಕುಡ್ಕೊಂಬ ಹೋಗ್ರಿ, ಎಲ್ಲ ಕ್ಲೀನ್ ಮಾಡ್ತೀನಿ. ಮೈ ತೊಳ್ಕೊಂಡು ಶೆಡ್ ತೊಳೆದು ಸಗಣಿ ಎತ್ತಾಕಿ ಎಲ್ಲ ಮಾಡಬೇಕು. ಹೋಗಿ ಹೋಗು. ಅಲ್ಲೇ ಕಿತ್ತಾಡ್ತಾರೆ ಇರೋರು 3 ಜನ. 16 ಹಸು ಇದ್ದ ಫ್ರೆಂಡ್ಸ್. ಈಗ 16 ಹಸುಲಿ 6 ಹಸು ಆಗವೆ. ನೋಡ್ಕೊಳಕ್ಕಾಗಲ್ಲ. ಆಗೋತಾವೆ ನೀರು ಕುಡಿಯೋದಕ್ಕೆ. ಇವಳು ರೋಡಿ ಬೇಬಿ. ಗುದ್ದಿದ್ರು ಗುದ್ದಾಳೆ ಹಿಂದೆಯಿಂದ. ಹುಷಾರಾಗಿರ್ಬೇಕು ಇವಳ ಹತ್ರ. ನಮ್ಗೇನು ಗೊತ್ತಾ ಫ್ರೆಂಡ್ಸ್, ಇವಾಗ ಜೋಳ ತಂದು ಕಟ್ ಮಾಡೋಕ್ಕವರೆಗೂ ನಮ್ಮ ಶೆಡ್ ಹಿಂಗೆ ಇರುತ್ತೆ. ಅಂದರೆ ಡೈಲಿ ಗುಡಿಸ್ಕೊಂಡ್ರೆ ನೀಟಾಗಿ ಇರುತ್ತೆ. 3 ದಿವಸ ಆಗೈತೆ ಗುಡಿಸಿ. ಅಂದರೆ ಇದನ್ನ ಯಾವಾಗಲೂ ತೊಳ್ಕೊತಾ ಇರ್ತೀವಿ. ಒಂದು ದಿನಕ್ಕೆ 2 ಸರಿ ತೊಳಿಬೇಕು. ಬೆಳಗ್ಗೆ ನಾನು ಪೂಜೆ ಇತ್ತಲ್ವ, ಅದಕ್ಕೋಸ್ಕರ ತೊಳೆದಿಲ್ಲ. ನಮ್ಮ ಮನೆಯವರು ಟೈಮ್ ಆಗಿಬಿಡುತ್ತೆ ಅಂತ ಹಾಲು ಕರೆದವ್ರೆ. ಇವಾಗ ತೊಳಿಬೇಕು. ಒಂದು ಡೇದಲ್ಲಿ 1 ದಿವಸನಾದರೂ ಶೆಡ್ ತೊಳಿಲೇಬೇಕು ಮ್ಯಾಟ್ಗಳ್ನ. ಇಲ್ಲಾಂದರೆ ನಾನು ನೆಕ್ಸ್ಟ್ ಡೇ ತೊಳೆಯೋಕೆ ಹೋದರೆ ತೊಳೆಯೋಕ್ಕಾಗಲ್ಲ, ಹಿಂಸೆ ಆಗ್ಬಿಡ್ತದೆ. ನೋಡಿ ಕುಡಿತಾವಳೆ. ಆ ನೀರು ಕುಡಿತಾವಳಲ್ಲ ಅವಳ ಮಗಳು ಇಲ್ಲಿ ನಿಂತಿರೋಳು ಸುಬ್ಬಿ. 7 ತಾಂಡೈತೆ ಫ್ರೆಂಡ್ಸ್. ಅದೇ ನಿಂತ್ಕೊಳ್ಳುತ್ತೆ ಇಲ್ವೋ ಗೊತ್ತಿಲ್ಲ. ಒಂದು 2 ಮಂತ್ಸ್ ಆಗೋವರೆಗೂ ಗೊತ್ತಾಗಲ್ಲ ನಮಗೆ. ಇವಾಗೆಲ್ಲ ಇದು ಕ್ಲೀನ್ ಮಾಡೋಣ, ಆಮೇಲೆ ಮಾತುಕತೆ ಅಂತ ಹೇಳ್ತಾ ಬನ್ನಿ ಎಲ್ಲ ಕ್ಲೀನ್ ಮಾಡೋಣ. ಈ ಜೀವಕ್ಕೆ ಯಾವಾಗ ಎಷ್ಟಿಲ್ಲ. ಹೆಣ್ಣು ಜೀವಕ್ಕೆ ಎಷ್ಟು ಹೆಣ್ಣು ಜೀವ. ಹೇ ನೋಡಿ ಹೆಂಗಾಡ್ತಾಳೆ, ಕಿತ್ತಾಡ್ತಾಳೆ. ಇವಳೇನೋ ಕೊಡ್ತಾಳೆ ಅಂತ ಕೊಡ್ಬಿಡ್ತಾಳೆ. ಏನೂ ಇಲ್ಲ ಕಣೆ, ಆವಾಗಲೇ ಒಂದು ಬಾಳೆಹಣ್ಣು ಕೊಟ್ಟನಲ್ಲ ಅದಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ಶೆಡ್ಡು ಕ್ಲೀನ್ ಮಾಡೋ ಟೈಮ್. ಫ್ರೆಂಡ್ಸ್ ಇವಾಗ ಶೆಡ್ ತೊಳೆಯೋದು ಬೇಡ, ಹೋಗ್ಬಿಟ್ಟು ಒಣಲ್ ತುಂಬ್ಕೊಂಬರೋಣ ಬಾ. ಶೆಡ್ಡು ಸಂಜೆ 5 ಗಂಟೆ ಹಂಗೆ ತೊಳ್ಕೊಳ್ಳೋಣ. ನಾವು 7 ಗಂಟೆಗೆ ಹಾಲು ಹಾಕೋದಲ್ವಾ. 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 6 ಗಂಟೆವರೆಗೂ ಶೆಡ್ ತೊಳ್ಕೊಂಡು 7 ಗಂಟೆ ಅಷ್ಟೊತ್ತಿಗೆ ಹಾಲು ಕರಿಬೋದು. ಇವಾಗ ಒಣಲ್ ತಗೊಂಬಂದ್ಬಿಡೋಣ ಬಾ ಅಂತವ್ರೆ. ಇವಾಗ ಈ ಗೆಟಪ್ಪೆಲ್ಲ ಚೇಂಜ್ ಮಾಡಿಬಿಟ್ಟು ಒಂದು ವೇಲ್ ಹಾಕ್ಕೊಂಡು ಎಲ್ಲ ಕವರ್ ಮಾಡ್ಕೊಂಬಿಟ್ಟು ಮುಂದೆ ವಿಡಿಯೋ ಹಾಕ್ತೀನಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ. ನೋಡಿ ಇಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡ್ತಾರೆ. ಅಲೋ ನಡಿ ಹೋಗೋಣ. ಹುಲ್ಲು ತುಂಬಿರೋದನ್ನ ಎಲ್ಲನ ನೆಕ್ಸ್ಟು ಹಾಕ್ತೀನಿ ಫ್ರೆಂಡ್ಸ್. ನೋಡಿ ನಾವು ಎಷ್ಟು ಕಷ್ಟ ಬೀಳ್ತೀವಿ ಅಂತ, ಎಷ್ಟು ಒಣಲ್ ತುಂಬಕ್ಕೆ ಎಷ್ಟು ಕಷ್ಟ ಅಂತ ಮುಂದೆ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಬಾಯ್ ಬಾಯ್ ಮಾಡಪ್ಪ. ಬಾಳೆಹಣ್ಣು ತಿನ್ನಬೇಕು. ಅಮ್ಮ ಹುಡುಗ ಬರ್ತೀವಿ ನೋಡ್ಕೊಂತಾರೆ ಮನೆ ಹತ್ರ. ಬರೀ ಬತ್ತೀನೋ ಬ್ಲಾಕಿ ಬ್ಲಾಕಿ ಇಲ್ಲ ನೋಡ್ರಿ. ಬಾಳೆಹಣ್ಣು ತಿಂತೀನೋ, ಅದು ನಾಯಿಗಳು ನೋಡ್ತಾವ. ಬಿಸ್ಲಿಗೆ ಕೋಳಿಗಳು ನೋಡಿ ಹಂಗೈತೆ. ಆಟ ತಂಬತ್ತವ್ರ ಮನೆಯವರು. ನಾನು ನನ್ನ ತಮ್ಮನೇನ್ರೂ ಕೂಗ್ಬೇಕಲ್ವ, ಅದಕ್ಕೆ ಫಸ್ಟೇ ಓದ್ತಾ ಇದ್ದೀವಿ. ಮಧ್ಯಾಹ್ನ ಊಟ ಮಾಡೋಕ್ಕಲ್ಲ, ನಾಷ್ಟನೇ ಲೇಟಾಗಿ ಮಾಡೋದು. ಲವಣ್ಯ ಹುಲ್ಲು ಬಾರೆ ಮನೆ ಕಂಬಿಟ್ಕೊಳ್ಳೋಣ. ಹುಲ್ಲು ಓ ನನ್ನ ತಮ್ಮರು ಹಸು. ಬಿಸಿಲು ಫ್ರೆಂಡ್ಸ್ ಜಾಸ್ತಿ, ಸಿಕ್ಕಾಪಟ್ಟೆ ಬಿಸಿಲು ನೋಡ್ರಿ. ಸ್ವಲ್ಪ ಬಿಸಿಲು ಕಮ್ಮಿ ಆದಾಗ ತಣ್ಣದತ್ತಲ್ಲಿ ಹೋಗೋಣ ಅಂದರೆ ನಮ್ಮ ಮನೆಯವ್ರು ಕೇಳಲ್ಲ. ಹೋಗೋಣ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಅಲ್ಲಿ ಹುಲ್ಕೀಳ ಹತ್ರ ಭೇಟಿಯಾಗೋಣ ಸರಿನಾ? ಹುಲ್ ತುಂಬ್ತೀವಲ್ಲ ಅಲ್ಲಿ ಭೇಟಿಯಾಗೋಣ.
ಥೋಡೆ ಸುಬ್ಬಿ ಬಾರೇ ಬಂದ್ವಿ ನೋಡಿ ಫ್ರೆಂಡ್ಸ್, ಹುಲ್ಲು ತಾಂಬರದಕ್ಕೆ ಒಣ ಹುಲ್ಲು ತಾಂಬರಕ್ಕೆ ಬಂದಿದ್ದೀವಿ. ಹಾಂ ನನಗೆ ಹಂಗೆಲ್ಲ ದುಡ್ಡು ಬರೋಂಗಿದ್ರೆ ಇನ್ನೂ ಹಿಡಿಯೋಕೆ ಯಾರು ಕೊಡ್ತಾರೆ ನಮ್ಗೆ ದುಡ್ಡು? ಓಹೋ, ಇಲ್ಲೂ ಕೋಳಿ ಸಂಖ್ಯೆ ನೋಡಿ ಫ್ರೆಂಡ್ಸ್, ಎಲ್ಲಿ ಹೋದ್ರೂ ನಮಗೆ ಕೋಳಿ ಬಿಟ್ಟೋಗಲ್ಲ. ಇಂತೆ ಬಡಿಮೆ ಅಲೋ ಕಿತ್ತಾಕೋ. ರಾಗಿ ಹುಲ್ಲ ರಾಮ, ಒಳ್ಳೆ ಹುಡುಗ. ಓಕೆ ಫ್ರೆಂಡ್ಸ್, ಕಟ್ಟೆಲ್ಲ ಕಟ್ಟಿಬಿಟ್ಟು ಆಟೋಗೆಲ್ಲ ಲೋಡ್ ಮಾಡಿಬಿಟ್ಟು ಆಮೇಲೆ ಸಿಗೋಣ. ಲಾವಣ್ಯ ನೋಡ್ರಿ 3 ದಿವಸ ಆಗೈತೆ ನಮ್ಮ ಮನೆಗೆ ಬಂದು. ಇವಾಗ ಹುಲ್ಗೆ ಅವ್ರು ರಸಿಗೆ ಹುಲ್ಬೇಕಲ್ಲ, ಅದಕ್ಕೆ ಬಂದವಳೆ. 3 ದಿವಸ ಆಗೈತೆ ನಮ್ಮ ಮನೆಗೆ ಬಂದವಳು. 3 ದಿವಸ ಆಗೈತಾನೆ ಬಂದು. ಬಸ್ ಸಿಕ್ಕಿರಲಿಲ್ಲ. ಪಾಪ ಬಸ್ ಸಿಕ್ಕಿಲ್ಲ, ಏನು ಮಾಡೋಣ. ಈ ಬಿಸಿಲು ಬೇರೆ ಎಲ್ಲ ಪ್ಯಾಕ್ ಮಾಡ್ಕೊಳ ತಗ ಈಗ ಮಕ್ಕನ ಇಲ್ಲ ಅಂದ್ರೆ ಅಷ್ಟೇ. ಸರಿ, ಜಾಸ್ತಿ ಟೈಮಿಂಗ್ಸ್ ಆಗ್ಬಿಡ್ತದೆ ಫ್ರೆಂಡ್ಸ್. ಎಲ್ಲ ತುಂಬಿದ್ಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್. ಅಗೋ ಇಲ್ಲೂ ಕರುಗಳು ಬಡ್ಕೊಂತಾವೆ. ಯಾರ ಈರುಳ್ಳಿ ಬೆಳ್ಳುಳ್ಳಿ ಅಂತ ಕೂಗ್ತಾರ, ಹಂಗೆ ಲೂಸ್ ಆಗಿರೋದು ಎತ್ತಾಕ ನೀನೇ ಬೇಕೇನಪ್ಪ? ನಾನು ನೈಟ್ ಇಟ್ಕೊಂಡಿದ್ದೀನಿ, ಪ್ಯಾಂಟ್ ಶರ್ಟ್ ಇಟ್ಕೊಂಡಿದ್ರೆ ಹತ್ತೀನಿ. ಹತ್ಸಯ್ಯ ಅಕ್ಕನ ಹತ್ಸು ನೀವು ನನಗೆ ಬಿಟ್ಕೊಟ್ರೆ ನೀವೇನು ಮಾಡ್ತೀಯಾ? ಅವ್ರು ಗಂಡ್ಸಮ್ಮ, ಅವ್ರು ಇರ್ತಾರೆ. ನಾವು ಹಿಂಗೆ ಪ್ಯಾಕ್ ಮಾಡ್ಕೋಬೇಕು. ಪ್ಯಾಕ್ ಮಾಡ್ಕೊಂಡು ನೋಡಿ ಅಲ್ಲಿ ಧೂಳು ಹೆಂಗೆ ಬರ್ತೈತಿ. ಅಪ್ಪ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಧೂಳು. ನೋಡಿ ಒಂಚೂರು ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ಧೂಳು ಕಾಣಿಸಲ್ಲ, ಅಲ್ಲಿ ಎತ್ತಕ್ಕವಾಗ ಕಾಣುತ್ತೆ. ನೋಡಿ ನೋಡಿ ಧೂಳು. ಫ್ರೆಶ್ ಆಗಿದ್ನಲ್ಲಪ್ಪ, ತಿರ್ಗಾ ಸ್ನಾನ ಮಾಡ್ಕೊಂಡು ದರೋಡೆ ಮಾಡೋಕ್ಕೆ ಹೋಗೋದು ಹಿಂಗೆ ಕಟ್ಕೊಂಡು. ದರೋಡೆ ಮಾಡೋಕ್ಕೆ ಕಣ್ಣು ಎಲ್ಲ ಕಟ್ಕೊಂಬಿಡು. ಹೆಂಗೂ ಸ್ನಾನ ಮಾಡಿದ್ದು ತಿರ್ಗೋಗಿ ಮಾಡ್ಕೊಬೇಕತ್ತದೆ. ಮೈಯ ಎತ್ತೆತ್ತು ಬಿಸಾಕ್ತೈತಿ. ಅಯ್ಯೋ ಅಮ್ಮ ಅಂತದೆ. ಹೋಗುಲ್ಲ ಪುಪ್ಪ, ಅವರು ಬಾಣ್ಮೆನೆಲ್ಲ ಐತಲ್ಲ ಇರ್ಕೊಂಡು ತಿನ್ನೋದು. ಇಟ್ಕೊಂಡು ಆಗೋ ಹಸನಮ್ಮ ಅಂತ ಐತೆ. ಹಾಂ, ಧೂಳು ಕಾಣಿಸ್ತೈತೆ ಕಣೆ. ಹಾಂ, ಕಾಣಿಸ್ತೈತೆ. ತೆಕ್ಕಿಕ್ಕು ಆಗೋಯ್ತು ನೋಡಿ, ಎಲ್ಲಿ ಲೋಡಾಗೈತೆ ಆಟ. ನಮ್ಮ ಮನೆ ತುಂಬ್ತಾರೆ. ಓಕೆ ಫ್ರೆಂಡ್ಸ್, ಮನೆ ಹತ್ರ ಸಿಗೋಣ. ಬಾಯ್. ಇನ್ನು ಆಗ್ತೈತಿ ಫ್ರೆಂಡ್ಸ್. ಇಷ್ಟು ಹುಲ್ಲು ನಮಗೆ 4 ದಿವಸ ಆಗುತ್ತೆ. ನಮ್ಮ ವರ್ಷಪುಟಿ ಏನೋ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ನೋಡಿ ಸೈಲೆಂಟಾಗಿ ಏನೋ ಕೆಲಸ ಮಾಡ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.